ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಸಂವಿಧಾನ ಶಿಲ್ಪ ಡಾಕ್ಟರ್ BR ಅಂಬೇಡ್ಕರ್ ರವರ 133ನೇ ಜಯಂತಿ ಉತ್ಸವದ ನಿಮಿತ್ತ ಶ್ರೀ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಬಸವ ಬಳಗದ ಅಧ್ಯಕ್ಷರಾದ ಸಂಜು ಕುಮಾರ್ ಜುಮ್ಮಾ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಧನರಾಜ್ ಮಸ್ತಾಪುರೆ, ಸಾಮಾಜಿಕ ಕಾರ್ಯಕರ್ತರಾದ ತುಕಾರಾಮ್ ಸಮ್ಮತಿ, ಉಜಯವಾಣಿ ವರದಿಗಾರರಾದ ಮಲ್ಲಪ್ಪ ಗೌಡ, ಶಾಲೆಯ ಗುರು ಹಿರಿಯರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು BSS ಸಾಕ್ಷರತೆಗಳ ಮೊದಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವಾಗ ಸಿದ್ದರಾಮೇಶ್ವರ ಕಾಲೇಜಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಮೊನ್ನೆ PUC ದ್ವಿತೀಯ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕ್, ಸೆಕೆಂಡ್ ಕ್ಲಾಸ್ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರೋ ಪ್ರಯುಕ್ತ ಅವರಿಗೆ ಗೌರವ ಸನ್ಮಾನ ಇಟ್ಕೊಂಡಿದ್ದೀವಿ. ಈ ಗೌರವ ಸನ್ಮಾನ ಯಾಕೆ ಮಾಡ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ತಾವು ವಿದ್ಯಾಭ್ಯಾಸ ಮಾಡಬೇಕು. ಈಗಾಗಲೇ ಈ ವೇದಿಕೆ ಮೇಲೆ ನಮ್ಮ ಆತ್ಮೀಯ ಪ್ರಿನ್ಸಿಪಾಲ್ ಸರ್ ಆದ ಉತ್ಕರ್ ಸರ್ ಅವರು ಸಂಪೂರ್ಣ ನಮಗೆ ಮಾಹಿತಿ ನೀಡಿದ್ದಾರೆ. ಅವರ ಮಾರ್ಗದರ್ಶನದ ಸದುಪಯೋಗ ಪಡ್ಕೊಂಡು ತಾವು ಮುಂದಿನ ವಿದ್ಯಾಭ್ಯಾಸ ಸರಿಯಾಗಿ ಮಾಡಬೇಕು. ಈ ವೇದಿಕೆ ಮೇಲೆ ನಮ್ಮ ಹಿರಿಯರು ಬಸವ ಬಳಗದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಂಜು ಕುಮಾರ್ ಜುಮ್ಮಾ ಸರ್ ಅವರು ಕೂಡ ವೇದಿಕೆ ಆಶೀರ್ವಾದ ಅವರಿಗೂ ಧನ್ಯವಾದ ಸಲ್ಲಿಸಲೇ. ಗಂಟೆ ಬಾರಿಸ್ತದೋ ಅಲ್ಲಿ ದಾರಿದ್ರ್ಯ ಇರ್ತದೆ. ಯಾವ ದೇಶದೊಳಗ ಶಾಲೆ ಗಂಟೆ ಬಾರಿಸ್ತದೋ ಅದು ಸಮೃದ್ಧ ರಾಷ್ಟ್ರವಾಗ್ತದೆ. ಆ ಸಮೃದ್ಧ ರಾಷ್ಟ್ರ ಒಳಗೆ ಸಮೃದ್ಧತೆ ನಮ್ಮ ನಡೆ ಆಗಬೇಕು. ನಮ್ಮ ಪಾಲಕರ ಮೇಲೆ ಹತ್ತಾರು ಆಲೋಚನೆಗಳು ಇಟ್ಕೊಂಡಿದ್ದಾರೆ, ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ಅವ್ರು ನಮ್ಮ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನಾವು ಏನ್ ಮಾಡ್ತೀವಲ್ಲೋ ಗೊತ್ತಿಲ್ಲ, ಪಾಲಕರ ನಂಬಿಕೆಯನ್ನು ಉಳಿಸ್ಕೊಂಡಿವೆಲ್ಲ ಹೋಗ್ರಿ ಅನ್ನುವಂಥ ಮಾತನ್ನ ಹೇಳಿ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಮಾನತೆ ಏನಿರ್ತದೋ ಅದು ಧರ್ಮ ಅಂತ ನಾನು ತಿಳಿತೀನಿ ಅಂತ ಹೇಳ್ತಾರೆ. ಆ ಮೂರನ್ನ ಪರಿಪಾಲನೆ ಮಾಡುವಂತಹ ನೆಲೆಗಳಿಗೆ ನಾವು ಸಾಗಬೇಕು. ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗ್ತದೆ ಅಂತ ಹೇಳಿ, ವಿಶೇಷವಾಗಿ ನಮ್ಮ ಮುಸ್ತಾಪುರ್ ಅವರು ಎಲ್ಲ ಮಕ್ಕಳಿಗೆ ಸನ್ಮಾನ ಇಟ್ಕೊಂಡಿದ್ದು ನಮ್ಮ ಹಂಡೆ ಹಾಲು ಮಾಡಿದವರು ಖುಷಿಯಾಗದ. ಅವ್ರ ಮೇಲೆ ವಿಶ್ವಗುರು ಬಸವಣ್ಣವರ, ಕೆಂಪಸವ ಪಟ್ಟದೇವರ, ಬಸವಲಿಂಗ ಪಟ್ಟದೇವರ, ಗುರುಸವ ಪಟ್ಟದೇವರ ಗಂಡ ಆಶೀರ್ವಾದ ಸದಾ ಇರಲಿ. ಬಹಳ ಸರಳ ಜೀವಿಗಳಿದ್ದಾರೆ. ಅವರು ಹೆಂಗೆ ಅವ್ರ ಕಾರ್ಯಗಳು ನಡೆಯಲು ಸಮಾಜದೊಳಗ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಎಲ್ಲ ಒಳ್ಳೆಯ ಡಿಗ್ರಿ ಕಾಲೇಜುಗಳನ್ನು ಒಳ್ಳೆ ರೀತಿ ಆಯ್ಕೆ ಮಾಡಿಕೊಂಡು ಯಾರಿಗೆ ಆಯ್ಕೆ ಮೇಲೆ ಹೋಗ್ಬೇಡಿ. ನಿಮಗೆ ಯಾವ್ದು ಅನಿಸುತ್ತೋ ಅದು ಚಲೋ ಡಿಗ್ರಿ ಮಾಡಿಕೊಂಡು ಒಳ್ಳೆಯ ರೀತಿ ನಿಮ್ಮ ಜೀವನ ರೂಪಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಗಮನ ಕೊಡ್ತೀನಿ. ಪೂಜ್ಯ ಶ್ರೀಗಳಿಂದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಆಶೀರ್ವಾದ ನೀಡುತ್ತಾ ಅವಾಗ ಯಾರು ತಪ್ಪಿಸಿಕೊಳ್ಬಾರ್ದು. ಈಗ ನಾವು 4 ದಿನ ಯಾವುದೋ ಕಾರಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.